ಬೆಳೆಯವ್ರು ಎಂದು ನಾವು ದೊಡ್ಡವ್ರು ಆಗೋದು ಎಂದ ಇಡೀ ವಿಶ್ವಕ್ಕೆ ನಾವು ಗುರುಗಳಾಗೋದು ಯಾವಾಗ ಮೇಲ್ಮೇಲೆ ನಿಮಗೆ ಪ್ರಶ್ನೆ ಮಾಡ್ತಾ ಇದ್ದೀನಿ ನಾನು. ಎಷ್ಟು ಜನ ಅಮೇರಿಕನ್ಸು, ಎಷ್ಟು ಜನ ಯುರೋಪಿಯನ್ಸು, ಎಷ್ಟು ಜನ ನಮ್ಮಲ್ಲಿ ಬಂದ ನಮ್ಮ ಯೂನಿವರ್ಸಿಟಿ ಕಲಿತಾ ಇದ್ದಾರೆ. ನಾವಲ್ಲಿ ಹೋಗಿ ಬಡ್ದಾಡ್ತೀವಿ ರೀ. ಅದಕ್ಕೆ ಹೆಚ್ಚು ಏನು ಇನ್ನೂ ಕಾನೂನು ಮಾಡಿದಾರವ್ರು ನಮ್ಮ ಬರ್ದಂಗೆ. ಮತ್ತು ಹೊಸದನ್ನು ಮಾಡಿರೋರು ಅಮೇರಿಕದವ್ರು. ಇವು ಭಾಳ ಕಾಟ್ಲದಪ್ಪ ಇಂಡಿಯನ್ಸು ಮತ್ತು ಏಷ್ಯನ್ ಖಂಡದ ದೇಶಗಳದ್ದೆಲ್ಲ ಅಂತೇಳಿ. ಜಪಾನದ ಬಿಟ್ಟು ಉಳಿದ ಮಂದಿಗೆಲ್ಲ ನಿರ್ಬಂಧಿತಂಗೆ ಬಿಟ್ಟಿದ್ದಾರೆ ಅವರು. ಅದಕ್ಕಾಗಿ ಅದು ಏನೂ ಇರಲಿ. ಶೋಭಾ ಕರಂದ್ಲಾಜೆಯವರು ಒಬ್ಬ ರೆಸ್ಪಾನ್ಸಿಬಲ್ ಪರ್ಸನಾಗಿ ಈ ಮಾತು ಮಾತಾಡ್ತಾರೆ. ಅದು ಪಾಸ್ ಆಗ ನೋಡ್ತೀನಿ ರಾಜ್ಯಪಾಲಗಳಿಂದ. ರಾಜ್ಯಪಾಲಿನ ಸೆಂಟ್ರಲ್ದ ಆಯ್ಕೆ ಆದವರು ಒಪ್ಪನು ಆ ಮಾತನ್ನು. ಆದರೆ ಜನರಿಂದ ಆಯ್ಕೆ ಆದವ್ರು ಹೇಳೋದು ಜನರ ಸಮಸ್ಯೆ ನೋಡಿಕೊಂಡು ಕರಾವಳಿಯಲ್ಲಿ ಆಗಿರ್ಬೋದು, ಮತ್ತೆಲ್ಲೂ ಆಗಿರ್ಬೋದು, ಎಲ್ಲೆಲ್ಲಿ ಮನಸ್ಸುಗಳು ಕೆಟ್ಟಿದವು ಅಲ್ಲಿ ಏನೋ ಮಾತಾಡ್ತಾ ಹೋಗ್ತಾ ಇರ್ತಾರೆ. ಕನ್ನಡಕ್ಕೆ ಅವ್ರ ಮಾತುಗಳನ್ನ ನೀವು ಕೇಳ್ತೀರಿ, ಮತ್ತೊಬ್ಬರ ಮಾತು ಕೇಳ್ತೀರಿ. ಎಷ್ಟೋ ಮಾತುಗಳು ಅವತರನ್ನ ಯಾವ ರೀತಿ ಇರ್ತಾವಪ್ಪ ಅಂತಂದ್ರೆ ನಾವು ಅನ್ಬೋದು ನಮ್ಮ ಧರ್ಮದ ಬಗ್ಗೆ ಹೇಳ್ಕೊಳಕತ್ತೀವಿ, ಅದಕ್ಕಾಗಿ ಅವ್ರನ್ನ ತಿಳ್ಕೊಬೇಕು ಅಂತೇಳಿ. ಆದರೆ ಹೇಳೋ ಮುಂದೆ ನಮ್ಮ ಧರ್ಮದ ಬಗ್ಗೆ ಹೆಮ್ಮೆಯಲ್ಲೇ ಹೇಳೋಣ. ನಾವೆಲ್ಲರೂ ನಮ್ಮ ಹಿಂದೂ ಧರ್ಮದ ಬಗ್ಗೆ ನಾವು ಹೆಮ್ಮೆ ಪಡೋಣ. ಗಾಂಧೀಜಿಯವ್ರು ಹಿಂದೂವಾದಿಲ್ವಾ? ಹಿಂದೂ ದೇಶ ಅಲ್ವಾ ಗಾಂಧೀಜಿಯವ್ರದ್ದು? ಗಾಂಧೀಜಿಯವ್ರನ್ನ ಹಿಂದೂ ಅಂತ ನೀವು ಕರೀದಲ್ವಾ? ವಿದೇಶಗಳಲ್ಲಿ ಅವ್ರು ಹಿಡ್ಕೊಂಡು ಹೇಳ್ತೀರಿ ಬಿ ಜೆ ಪಿಯವರು. ಆದರೆ ಇಂಡಿಯಾದಲ್ಲಿ ಅದು ದ್ವೇಷ ಮಾಡ್ತೀರ, ಆ ಮಾತು ಬೇರೆ. ಅದೇನು ಸುಳ್ಳೂ ಅಲ್ಲ. ಗೋಡ್ಸೆ ನಿಮಗೆ ದೇವರು ಇರಲಿ, ಇಟ್ಕೊಳ್ರಿ, ಏನು ತಕರಾರಿಲ್ಲ. ಅವ್ರ ಅಭಿಪ್ರಾಯ ನಿಮ್ಗೆ ಲಾಯ್ಕ ಆದರೆ ಇಟ್ಕೊಳ್ರಿ. ಇಲ್ಲ ಹೇಳುವಂಥದ್ದು ಏನಪ್ಪ ಅಂತಂದ್ರೆ ದ್ವೇಷ ಭಾಷಣ ತಪ್ಪಲ್ಲ. ಕಂಟ್ರೋಲ್ ಮಾಡಬೇಕಾಗಿದೆ. ಧರ್ಮದ ಬಗ್ಗೆ ಮತ್ತದ್ರ ಬಗ್ಗೆ ಮಾತಾಡಿ. ಒಂದೇ ಸುಳ್ಳು ಇದ್ದರೆ ಅದನ್ನು ಕೋರ್ಟಲ್ಲಿ ಜಾಮೀನು ಇಟ್ಟಿದ್ದಾರೆ. ಅದರಲ್ಲಿ ಏನು ಮೊದಲು ಇಟ್ಟಿರಲಿಲ್ಲ, ಈಗ ಮೊದಲು ಇಟ್ಟಿದ್ರು, ಈಗ ಅದು ಇಟ್ಟಿಲ್ಲ. ಯಾಕೆಂದ್ರೆ ಕನ್ಫರ್ಮ್ ಆಗುತ್ತೆ ನನಗೆ ಅಂತ ಒಂದು ಸ್ವಲ್ಪ ಭಯ ಹುಟ್ಟಲಿ ಅಂತೇಳಿ. ಅಟ್ಲೀಸ್ಟ್ ಇಂಥ